ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಬೆತ್ತಲಾಗಿಸೋಕೆ ಎನ್ಡಿಎ ಸರ್ಕಾರದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗಿದೆ. ಇಲ್ಲಿವರೆಗೂ ಭಾರತದ ಒಳಗಿನಿಂದ ಪಾಕಿಸ್ತಾನದ ಮೇಲೆ ಅಸ್ತ್ರ ಪ್ರಯೋಗಿಸ್ತಾ ಇದ್ರು. ಈಗ ವಿದೇಶಗಳಿಂದಲೂ ಪಾಕಿಸ್ತಾನದ ಮೇಲೆ ಹೊಸ ಬಾಂಬ್ ಹಾಕಿಸಿದೆ ಮೋದಿ ಸರ್ಕಾರ. ಏನಿದು ವಿದೇಶಿ ಬಾಂಬ್ಗಳು, ಹೇಗಿದೆ ಮೋದಿ ಪಡೆಯ ಹೂಡಿರುವಂತಹ ರಣವ್ಯೂಹ ಅಂತ ನಿಮ್ಗೂ ತೋರಿಸ್ತೀವಿ ನೋಡಿ. ಪ್ರವಾಸಕ್ಕೆ ಹೋಗಿದ್ದ 26 ಮಂದಿಯ ಮಾರಣ ಹೋಮ ಮಾಡಿದ್ದ ಉಗ್ರರನ್ನ ಸದೆಬಡಿಯೋದಕ್ಕೆ ಮೋದಿ ಸರ್ಕಾರ ಸಜ್ಜಾಗ್ತಿದೆ. ದೆಹಲಿಯಲ್ಲಿ ಸಾಲು ಸಭೆಗಳನ್ನು ಮಾಡಿದ ಪ್ರಧಾನಿ ಮೋದಿ ಸೇನೆಯ ಮನೋಬಲ ಹೆಚ್ಚಿಸಿದ್ರು. ಕೇಂದ್ರದ ಭದ್ರತಾ ಸಂಪುಟ ಸಮಿತಿಯ 2ನೇ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನವನ್ನು ವಿಶ್ವಮಟ್ಟದಲ್ಲಿ ಏಕಾಂಗಿ ಮಾಡುವ ತಂತ್ರ ಮಾಡಲಾಗಿದೆ. ಪಾಕಿಸ್ತಾನ ಉಗ್ರರ ತವರು ಎಂದು ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವ ನಿರ್ಧಾರವಾಗಿದೆ. ಪಾಕಿಸ್ತಾನ ಉಗ್ರರಿಂದಾಗಿ ಇಡೀ ವಿಶ್ವಕ್ಕೆ ತೊಂದರೆ ಎಂಬ ಸಂದೇಶ ರವಾನೆ ಮಾಡಲಾಗುತ್ತೆ. ವಿಶ್ವದ ಎಲ್ಲಾ ದಾಳಿಗಳಲ್ಲೂ ಪಾಕ್ ಉಗ್ರರ ಕೈವಾಡವಿದೆ ಎಂಬುದನ್ನು ಸಾರಿ ಹೇಳಲಾಗುತ್ತೆ. ಉಗ್ರರ ನಿಗ್ರಹಕ್ಕೆ ಭಾರತದೊಂದಿಗೆ ಕೈಜೋಡಿಸಬೇಕು. ಯುದ್ಧವೇ ಆಗೋದಾದ್ರೆ ಭಾರತಕ್ಕೆ ಸಹಕರಿಸುವಂತೆಯೂ ಮನವಿ ಮಾಡಲು ಸಭೆ ನಿರ್ಧರಿಸಿದೆ. ಇದಕ್ಕೆ ಪೂರಕವಾಗಿದೆ ವಿಶ್ವಸಂಸ್ಥೆಯಲ್ಲಿ ಭಾರತ ಮಂಡಿಸಿರುವ ಪ್ರತಿಭಟನೆ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. The world can no longer turn a blind eye. I have nothing further to add. ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸೇನಾ ಸಾಮಗ್ರಿ ಖರೀದಿ ಒಪ್ಪಂದಕ್ಕೆ ಮುಂದಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಖರೀದಿ ಒಪ್ಪಂದಕ್ಕೆ ಈಗಾಗಲೇ ಸಹಿ ಬಿದ್ದಿದೆ. ಇಸ್ರೇಲ್, ಅಮೆರಿಕಾದ ಮಿಲಿಟರಿ ಬಳಕೆ ಬಗ್ಗೆಯೂ ಚಿಂತನೆ ನಡೆದಿದೆ. ಭಾರತದ ಕರೆಗೆ ವಿಶ್ವ ರಾಷ್ಟ್ರಗಳ ಸೈನಿಕರು ಬಂದರೆ ಚಿತ್ರಣವೇ ಬದಲಾಗಲಿದೆ. ಇಡೀ ವಿಶ್ವ ಭಾರತದೊಂದಿಗಿದೆ ಎಂಬ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಲಿದೆ. ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತ ಕೊಡುವುದಕ್ಕೂ ಭಾರತ ತಯಾರಿ ಮಾಡಿಕೊಂಡಿದೆ. ಸಿಂಧೂ ನೀರು ಹಂಚಿಕೆ ಒಪ್ಪಂದ ರದ್ದಾದ ಕಾರಣಕ್ಕೆ ನೀರಿನ ಕೊರತೆ ಎದುರಾಗಲಿದೆ. ಕೃಷಿ, ಕೈಗಾರಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಮಾಡುವ ತಂತ್ರ ಇದಾಗಿದೆ. ನದಿ ನೀರು ನಿಂತ ಕೂಡಲೇ ನದಿಯ ಚಿತ್ರಣವೇ ಬದಲಾಗಿದೆ. ಏಪ್ರಿಲ್ 29ರಂದು ನದಿಯಲ್ಲಿದ್ದ ನೀರು 29ರಿಂದೀಚೆಗೆ ಇಲ್ಲವಾಗಿದೆ. ಹಾಗೆ ಪಾಕಿಸ್ತಾನಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆಗಳಿವೆ. ಪಾಕಿಸ್ತಾನಕ್ಕೆ ರಫ್ತಾಗುವ ಅಗತ್ಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆ ವಿಧಿಸುವ ಸಾಧ್ಯತೆಗಳಿವೆ. ಹಾಗೆ ಅರಬ್ ರಾಷ್ಟ್ರಗಳಿಗೂ ಪಾಕ್ ಜೊತೆ ವ್ಯವಹಾರ ನಡೆಸದಂತೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಪ್ರಭಾವ, ಪರಿಣಾಮ ಹಾಗೂ ಆರ್ಥಿಕ ವಹಿವಾಟಿನ ಮೇಲೆ ಪರಿಣಾಮ ಬೀರುವ ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಸೋಷಿಯಲ್ ಮೀಡಿಯಾಗಳ ಚಟುವಟಿಕೆಗೂ ಬ್ರೇಕ್ ಹಾಕಲಾಗಿದೆ. ಹಿಂದಿನ ಯುದ್ಧದ ವಿಡಿಯೋಗಳು, ಪ್ರಚೋದನಾ ಭಾಷಣ, ಸುಳ್ಳು ಹೇಳಿಕೆಗಳಿಗೂ ಕತ್ತರಿ ಹಾಕುವ ಮೂಲಕ ಪ್ರಚೋದನೆಗಳಿಗೆ ಆಸ್ಪದ ಕೊಡದಂತೆ ಮಾಡಲಾಗಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ನಡೆದಿದೆ. ಬೈಸರನ್ನಲ್ಲಿ ಘಟನೆ ಮರುಸೃಷ್ಟಿಸಿ ಎನ್ಐಎ ವಿಚಾರಣೆ ಮಾಡಿದೆ. 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆ ದಾಖಲಿಸಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. ಎಲ್ಲದರ ಮಧ್ಯೆಯೇ ರಷ್ಯಾ ಪ್ರವಾಸ ರದ್ದು ಮಾಡಿದ್ದಾರೆ ಪ್ರಧಾನಿ ಮೋದಿ. ಮೇ 9ರಂದು ರಷ್ಯಾ ವಿಕ್ಟರಿ ದಿನಾಚರಣೆಯಲ್ಲಿ ಭಾಗಿಯಾಗಬೇಕಿದ್ದ ಪ್ರಧಾನಿ ಬದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳುಹಿಸಲು ತೀರ್ಮಾನಿಸಲಾಗಿದೆ. ಮೋದಿ ಪ್ರವಾಸ ಮೊಟಕು ಹಿನ್ನೆಲೆಯಲ್ಲಿ ಪಾಕ್ಗೆ ಎದುರಾಗಿದೆ ಆತಂಕ. ಇಷ್ಟೆಲ್ಲದರ ಮಧ್ಯೆ ಪ್ರಧಾನಿ ಮೋದಿಯವರ ತಲೆ ಇಲ್ಲದ ಫೋಟೋ ಹಾಕಿ ಗಾಯಬ್ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವುದೇ ವ್ಯಕ್ತಿಗೆ ಯಾರೇ ಇರಲಿ, ಅದು ಪ್ರಧಾನಮಂತ್ರಿ ಇರಲಿ, ಯಾವುದೇ ಮುಖಂಡರಿಗಿರಲಿ, ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಬಾರ್ದು. ಅವರಾಗಲಿ ನಮ್ಮವರೇ ಆಗಲಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಯಾವುದೇ ಒಂದು ವ್ಯಕ್ತಿಗೆ ಯಾರೇ ಇರಲಿ, ಅವರು ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರು ಈ ಒಂದು ಇಂಥ ಅವರ ಒಂದು ಇದನ್ನು ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಚೆನ್ನಾಗಿಲ್ಲ, ಅವರೇ ಆಗಲಿ ಅಥವಾ ನಮ್ಮವರೇ ಆಗಲಿ, ಇದು ಸರಿಯಲ್ಲ.
ಪ್ರಧಾನಿ ಮೋದಿ ಹೋಲುವ ಫೋಟೋ ಹಾಕಿ ಕಾಂಗ್ರೆಸ್ ಅವಹೇಳನವಾಗಿ ಪೋಸ್ಟರ್ ಹಾಕಿತ್ತು. ಈಗ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನ ಪೋಸ್ಟ್ ಹಾಕಲಾಗಿದೆ. ಪಾಕಿಸ್ತಾನ ಪರ ಉಗ್ರರ ಬೆಂಬಲಿಗ ರಾಹುಲ್ ಗಾಂಧಿ ಅಂತ ಪೋಸ್ಟರ್ ಅಮೇಥಿಯ ಗೋಡೆಗಳ ಮೇಲೆ ರಾರಾಜಿಸುತ್ತಿದೆ. ರಾಹುಲ್ ಗಾಂಧಿ ಅಮೇಥಿಗೆ ಭೇಟಿ ನೀಡೋ ಹೊತ್ತಲ್ಲಿ ಅವಹೇಳನ ಪೋಸ್ಟರ್ ಸದ್ದು ಮಾಡುತ್ತಿದೆ.